ಎಲ್ಲರಿಗೂ ಬೆಳಗಿನ ಶುಭ ನಮನಗಳು. ಚೈತನ್ಯ ಭಾರತ ಸಮಿತಿ ತಿಪಟೂರು ವಿವೇಕಮಾಲ 9ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸಾಧ್ಯ ಹಾಗೂ ಅಸಾಧ್ಯ. ನೀವು ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀರ, ಅದು ಸಾಧಿಸ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಬಂದ್ರೆ ಅದನ್ನ ಸಾಧಿಸ್ತೀರ. ಅದನ್ನ ನಾಳೆ ಅಂತ ಆಗ್ತಾ ಹೋದ್ರೆ ಅದು ಯಾವತ್ತು ಮುಂದೆ ಇವತ್ತು ನಾಳೆ ಹಾಕಿದ್ರೆ ಇನ್ನೂ ನಾಳೆ ಅನ್ಸುತ್ತೆ, ಮತ್ತೆ ನಾಳೆ ಅನ್ಸುತ್ತೆ. ಅದು ನಿಮ್ಮ ಮನ್ಸಿಗೆ ಬರ್ತಾ ಇರುತ್ತೆ, ಇನ್ನು ನಾಳೆ ಟೈಮ್ ಐತೆ, ನಾಳೆ ಟೈಮ್ ಐತೆ ಅಂತ ಮನ್ಸು ನಿಮ್ಮನ್ನು ಸೋಂಬೇರಿ ಮಾಡ್ತಾ ಬರುತ್ತೆ. ನಿಮ್ಮ ಮನ್ಸು ನಿಮ್ಮ ಕೈಗೆ ಎಲ್ಲಿವರೆಗೂ ಬರಲ್ವೋ ನೀವೇನು ಸಾಧಿಸಕ್ಕಾಗಲ್ಲ. ಒಂದು ಕೆಲಸ ಮಾಡ್ಬೇಕಾದ್ರೆ ಇವತ್ತು ಮಾಡ್ತೀನಿ, ಈಗಲೇ ಮಾಡ್ತೀನಿ ಅಂತ ಹೇಳ್ಬೇಕು. ತಪ್ಪಿನೂ ನಾಳೆ ಮಾಡ್ತೀನಿ ಅಂತ ಹೇಳಕ್ ಹೋದ್ರೆ ಕೆಲಸ ಆಗೋದೇ ಇಲ್ಲ. ಗುರಿ ಮುಟ್ಟೋ ತನಕ ನೀವು ಬೇರೆ ವಿಷಯಕ್ಕೆ ಜಾಸ್ತಿ ತಲೆ ಕೊಡಬಾರ್ದು. ಜಾಸ್ತಿ ಫೋನ್ ಯೂಸ್ ಮಾಡ್ಬೋದು. ನೀವೇನ್ ಗುರಿ ಸಾಧಿಸ್ಬೇಕು ಅಂತ ಇರ್ತೀರೋ ಅದ್ರ ಬಗ್ಗೆ ಫೋನಲ್ಲಿ ಮಾಹಿತಿ ತಿಳ್ಕೊಳೋದು, ಆ ಥರ ಗೆಳೆಯರನ್ನ ಫ್ರೆಂಡ್ಸ್ ಮಾಡ್ಕೊಳೋದು, ಆ ಥರ ಒಂದು ಮಾಡಿದ್ರೆ ನಿಮಗೆ ಗುರಿಗೆ ಇನ್ನೂ ಹತ್ರ ಆಗ್ತಾ ಬರ್ತೀರ. ನೀವು ಯಾವಾಗ್ಲೂ ಫೋನ್ ತಗೊಂಡು ರೀಲ್ಸ್ ಅದು ಇದು ನೋಡ್ತಾ ಇದ್ರೆ, ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ರೆ ನೀವು ಯಾವತ್ತೂ ಗುರಿ ಮುಟ್ಟೋದಕ್ಕಾಗಲ್ಲ. ಎಲ್ಲಿವರೆಗೂ ಪ್ರಯತ್ನ ಪಡ್ತಾ ಇರ್ತೀರೋ ಅಲ್ಲಿವರೆಗೂ ನಿಮಗೆ ಯಶಸ್ವಿ ಆಗ್ತಿರ್ತೀರ. ಒಂದೇ ಸತಿ ನೀವು ಅನ್ಕೊಂಡಿದ್ ಕೆಲಸ ಮಾಡ್ಬೇಕು ಅಂದ್ರೆ ಆಗಲ್ಲ, ಪ್ರಯತ್ನ ಪಡ್ತಾ ಇರ್ಬೇಕು. ಒಂದ್ಸತಿ ಆಗ್ಬೋದು, 2 ಸತಿ ಆಗ್ಬೋದು, ಒಂದ್ 3-4 ಸತಿ ಆದ್ಮೇಲೆ ಅದೇ ಸಕ್ಸಸ್ ಆಗುತ್ತೆ. ಒಂದ್ 3-4 ಸತಿ ಆದ್ಮೇಲೆ ಇವಾಗ ಸರ್ ಸಿ ವಿ ರಾಮನ್ ಅವರು ಸುಮಾರು 100 ಸತಿ ಪ್ರಯತ್ನ ಪಟ್ಟು ನಮಗೆ ಬಲ್ಬ್ ಕಂಡಿಡಿದ್ರು. ಅವರು 99 ಸತಿಗೆ ಇದಾಗಲ್ಲ ಅಂತ ಕೈ ಬಿಟ್ಟಿದ್ರೆ ಇವತ್ತು ನಮಗೆ ಬಲ್ಬ್ ಸಿಕ್ತಿರ್ಲಿಲ್ಲ. ಎಷ್ಟೋ ವಿಜ್ಞಾನಿಗಳು ಹೀಗೆ ಪ್ರಯತ್ನ ಪಟ್ಟು ನಮಗೆ ಎಂತೆಂತ ಯಂತ್ರಗಳು ಇನ್ನು ಏನೇನೋ ಕಂಡುಹಿಡ್ಕೊಟ್ಟವ್ರೆ. ಅವರು ನಮ್ಮಂಗೆ ಇದಾಗಲ್ಲ ಅಂತ ಬಿಟ್ಟಿದ್ರೆ, ಇಲ್ಲ ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಬಿಟ್ಟಿದ್ರೆ ನಮ್ ಕೈಗೆ ಇವತ್ತು ಏನು ಸಿಗ್ತಾನೆ ಇರ್ಲಿಲ್ಲ, ನಮ್ ದೇಶ ಇಷ್ಟೊಂದು ಮುಂದುವರಿತಾನೆ ಇರ್ಲಿಲ್ಲ. ನಿಮ್ಮ ಮನ್ಸು ಯಾವಾಗ ನಿಮ್ ಕೈಗೆ ಬರುತ್ತೋ ಅವತ್ತು ನೀವು ಗುರಿ ಸಾಧಿಸೋಕೆ ಮುಂದೆ ಹೋಗ್ತಾ ಇರ್ತೀರ. ಇವಾಗ ನೀವು ನನಗೆ ಗಜಯೋಗ ಐತೆ, ನನ್ ಕೈ ಹಸ್ತರೇಖೆ ಚೆನ್ನಾಗೈತೆ ಅಂತ ನಾನು ಸಾಧಿಸ್ತೀನಿ ಅಂತ ಕುತ್ಕೊಂಡ್ರೆ ಏನೋ ಅಲ್ಲ. ಒಂದ್ ಹುಡ್ಗ, ಒಂದ್ 8-10 ವರ್ಷದ ಹುಡ್ಗ ರೋಡಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲೊಂದ್ ದೊಡ್ಡ ಕ್ಯೂ ನಿಂತಿರುತ್ತೆ. ಆ ಕ್ಯೂನ ಅವನು ಕೇಳ್ತಾನೆ, ಇದು ಯಾಕೆ ಈ ತರ ಕ್ಯೂ ನಿಂತೈತೆ ಅಂತ. ಅಲ್ಲಿ ನಿಂತಿರೋದು ಒಬ್ರು ಹೇಳ್ತಾರೆ, ಒಬ್ರು ಸ್ವಾಮೀಜಿ ಬಂದವ್ರೆ, ಕೈ ಹಸ್ತ ನೋಡ್ಬಿಟ್ಟು ಭವಿಷ್ಯ ಹೇಳ್ತಾರಂತೆ, ಅದಕ್ಕೆ ಎಲ್ಲ ನಿಂತವ್ರೆ ಅಂತ ಅಂತಾರೆ. ಅದಕ್ಕೆ ಆ ಹುಡ್ಗ ಇದ್ದನು, ನಾನು ನಿಂಕಂತೀನಿ, ನಾನು ನನ್ ಭವಿಷ್ಯ ಕೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರಿದ್ದರು, ಈಗ್ಲೇ ಬೇಡ, ನೀನಿನ್ನು ದೊಡ್ಡವನಾಗು, ಅವಾಗ ಹೇಳ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಪುಟ್ಟ ಹುಡ್ಗ ಇದ್ದಿದ್ದು, ದೊಡ್ಡವನಾಗಿ ತಿಳ್ಕೊಂಡು ಏನ್ ಪ್ರಯೋಜನ, ನಾನು ಈಗ್ಲೇ ತಿಳ್ಕೋಬೇಕು ಅಂತ ಹೇಳುತ್ತೆ. ಅವ್ರು ಇದ್ದರು, ಇವ್ರನ್ನ ಆಸಕ್ತಿ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಸರಿ ಬಾ ಅಂತ ಕರೀತಾರೆ. ನಿಂಕಂತಾನೆ ಸುಮಾರು 1 ಗಂಟೆ ಕಾಯ್ತಾನೆ, 1.5 ಗಂಟೆ ಕಾಯ್ತಾನೆ. ಅವನು ಕಾಯ್ದು ಅವನ್ ಸರ್ದಿ ಬರುತ್ತೆ. ಒಳಕ್ ಹೋಗ್ತಾನೆ. ಗುರುಜಿ ಕುಂತಿರ್ತಾರೆ ಧ್ಯಾನ ಮಾಡ್ಕೊಂಡು. ಅವ್ನ್ ಕೈನ ಗುರುಜಿ ಮುಂದಕ್ಕೆ ತೋರಿಸ್ತಾನೆ. ಗುರುಜಿ ಇದ್ದವರು ಕೈ ನೋಡ್ತಾರೆ, ರೇಖೆ ಅಷ್ಟು ಕಾಣಲ್ಲ. 5 ನಿಮಿಷ ನೋಡ್ತಾ ಇರ್ತಾರೆ. ಅವ್ರಿಗೆ ಅನ್ಸುತ್ತೆ, ಅವ್ರು ಹೇಳ್ತಾರೆ, ನಿನ್ ಕೈಯಲ್ಲಿ ಒಂದು ರೇಖೆ ಇಲ್ಲ, ಆ ರೇಖೆ ಇದ್ದೀರ ನೀನು ಚಕ್ರವರ್ತಿ ಆಗ್ತೀಯ ಮುಂದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಹುಡ್ಗಂಗೆ ಏನ್ ಅನ್ಸುತ್ತೆ, ಆ ಪಟ್ಟನಾಗ ಎದ್ಬಿಟ್ಟು ಚಾಕ್ ತೆಗುತ್ತಾನೆ. ಗುರುಜಿ ಗಾಬರಿ ಆಗ್ಬಿಡುತ್ತೆ, ಏನ್ ಮಾಡ್ತೀವಿ ಅಂತ ಕೇಳ್ತಾರೆ. ಎಲ್ಲಿ ಗುರುಜಿ ರೇಖೆ ಅಂತ ಕೇಳ್ತಾರೆ. ಇಲ್ಲಿ ಅಂದಿದ್ಕೆ ಪಟ್ಟನ್ ಕೊಯ್ತಾನೆ. ಅವ್ರ ಗಾಬರಿಯಿಂದ ಅವನ್ ಮುಖ ನೋಡಿದಾಗ ಅವನಲ್ಲಿ ಒಂದ್ ಧೈರ್ಯ ಇರುತ್ತೆ. ಅದನ್ನ ನೋಡೋರು ಫುಲ್ಲು ಖುಷಿ ಆಗ್ಬಿಟ್ಟು ಒಂದ್ ಮಾತು ಹೇಳ್ತಾರೆ, ನಿನ್ ಕೈಯಲ್ಲಿ ಯಾವುದೇ ರೇಖೆ ಬೇಡ, ನೀನು ಚಕ್ರವರ್ತಿ ಆಗೇ ಆಗ್ತೀಯ ಅಂತ ಕಳಿಸ್ತಾರೆ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಸಾಧಿಸ್ಬೇಕು ಅನ್ನೋದು ಮನ್ಸಲ್ಲಿ ಇರ್ಬೇಕು ಹೊರತು ಅದು ಇದು ಅಂತ ಕತೆ ಕಟ್ಟಬಾರ್ದು. ಎಕ್ಸಾಮ್ 1 ವಾರ ಇರುತ್ತೆ, ಓದ್ಬೇಕು ಅನ್ಕಂತೀರಾ. ಇನ್ನೊಂದು ವಾರ ಐತಲ್ಲ, ನಾಳೆ ಓದ್ಬೇಕು ಅನ್ಕಂತೀರಾ, ನಾಳೆ ಆಗುತ್ತೆ, ಮತ್ತೆ ನಾಳೆ ಓದ್ಬೇಕು ಅನ್ಕಂತೀರಾ. ಹಿಂಗೆ ನಾಳೆ ಎಕ್ಸಾಮ್ ಓದ್ಬೇಕಾರೆ ಓದ್ಕಂತ ಕುಂತಿರ್ತೀರ. ಮೆಸೇಜ್ ಬರುತ್ತೆ ಒಂದೇನಾರು, ಆ ತಕ್ಷಣಕ್ಕೆ ಫೋನ್ ಹಿಡ್ಕೊಂಡು ಫೋನ್ ನೋಡ್ತಾ ಇರ್ತೀರ. 1 5 ನಿಮಿಷ ಆದ್ಮೇಲೆ ನಿಮ್ಗೆ ಜ್ಞಾಪಕ ಆಗುತ್ತೆ ನಾಳೆ ಎಕ್ಸಾಮ್ ಅಂತ. ಅವಾಗ ಅನ್ಕಂತೀರ, ನಾಳೆ ಬೆಳಗ್ಗೆ 5 ಗಂಟೆಗೆ ಇದ್ದು ಇನ್ನು ಟೈಮ್ ಐತಲ್ಲ, 5 ಗಂಟೆಗೆ ಇದ್ದಾಳನ್ನ, ಓದಿರೋದು ಆಗ್ಲಿ ನೆನಪಾಗುತ್ತೆ ಅಂತ ಹೇಳ್ಬಿಟ್ಟು
ಫೋನ್ ನೋಡ್ಕೊಂಡ್ ಕುತ್ಕೊಂತೀರ ಮಂಕಂತೀರ. ಬೆಳಗ್ಗೆ 9 ಗಂಟೆಗೆ ಎದ್ದಾಳ್ತೀರ ಫೋನ್ ಎಲ್ಲ ನೈಟ್ ಎಲ್ಲ ನೋಡಿ. ಆಗ ಏನ್ ಅನ್ಸುತ್ತೆ, ಒಂದ್ ವಾರ ಇತ್ತು ಅವಾಗ್ಲೇ ಓದ್ಕೋಬೋದಿತ್ತು, ಸುಮ್ನೆ ಆಟ ಆಡಕ್ ಹೋದೆ ಅಂತ ಅಂತೀರ. ಮನ್ಸಲ್ಲಿ ಹೇಳ್ತಾ ಇರುತ್ತೆ. ಒಂದು ಕುತ್ಕೊಂಡು ಓದೋಣ ಅಂತಿದ್ರೆ, ಇನ್ನೊಂದು ನಾಳೆ ಟೈಮ್ ಐತೆ, ಇನ್ನೂ ಟೈಮ್ ಐತೆ, ನಾಡ್ದೋದನ, ಹಂಗೆ ಹೇಳ್ತಾ ಹೋಗುತ್ತೆ. ಅದನ್ನ ಯಾವಾಗ ಕಂಟ್ರೋಲಿಗೆ ತಗೊಳ್ಳಲ್ವೋ ಅಲ್ಲಿವರೆಗೂ ನೀವ್ ಹಿಂಗೆ ಎಲ್ಲರಲ್ಲೂ ಹಿಂದೆ ಉಳಿತಾ ಬರ್ತೀರ. ಇಷ್ಟೇ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.